ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾವೆಲ್ಲ ಸೇರಿ ಒಂದು ತುಂಬ ಚಂದದ ಕಥೆ ಕೇಳೋಣ. ಇದು ಒಂದು ಪುಟಾಣಿ ಮೀನಿನ ಕಥೆ. ಆ ಮೀನು ಎಷ್ಟು ಧೈರ್ಯ ಮಾಡಿತು ಅಂತ ನೋಡೋಣ. ಕಥೆಯ ಹೆಸರು ಚಿಕ್ಕ ಮೀನು ಮತ್ತು ದೊಡ್ಡ ಸಮುದ್ರ. ಅಬ್ಬಾ, ಎಂಥ ದೊಡ್ಡ ಸಮುದ್ರ ಗೊತ್ತಾ ಅದು? ನೀಲಿ ಬಣ್ಣದ ನೀರು, ಎಲ್ಲೆಲ್ಲೂ ಸೂರ್ಯನ ಕಿರಣಗಳು ನೀರಿನೊಳಗೆ ಬಂದು ಚಿನ್ನ ಥರ ಮಿಂಚುತ್ತಾ ಇತ್ತು. ಆ ನೀರಿನ ಕೆಳಗೆ ಬಣ್ಣ ಬಣ್ಣದ ಹವಳಗಳು, ಮುತ್ತಿನ ಹೊಳೆಯೋ ಚಿಪ್ಪುಗಳು, ಆಮೇಲೆ ಸಾವಿರಾರು ಥರದ ಜಲಚರಗಳು ಎಲ್ಲವೂ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿರ್ತಿದ್ವು. ಅದೇ ಸಮುದ್ರದ ಒಂದು ಚಿಕ್ಕ ಜಾಗದಲ್ಲಿ ಒಂದು ಪುಟಾಣಿ ಮೀನಿತ್ತು. ಅದೆಷ್ಟು ಮುದ್ದಾಗಿತ್ತು ಅಂದ್ರೆ ಅಬ್ಬಬ್ಬ, ಅದರ ಹೆಸರು ಮಿನಿ. ಚಿನ್ನದ ಬಣ್ಣ, ಮಿನುಗೋ ಕಣ್ಣು, ನೋಡಕ್ಕೆ ತುಂಬಾನೇ ಸುಂದರವಾಗಿತ್ತು ನಮ್ಮ ಮಿನಿ. ನೋಡಿ, ಮಿನಿಗೆ ಈಜೋದು ಅಂದ್ರೆ ಪ್ರಾಣ. ನೀರಲ್ಲಿ ಆಟ ಆಡೋದಂದ್ರೆ ಅದಕ್ಕೆ ಬಲೆ ಇಷ್ಟ. ಆದ್ರೆ ಅದಕ್ಕೊಂದು ದೊಡ್ಡ ಭಯ ಇತ್ತು. ಅದೇನಪ್ಪ ಅಂದ್ರೆ ಜೋರಾಗಿ ಘೋ ಅಂದ ಬರೋ ದೊಡ್ಡ ಅಲೆಗಳು, ಆಮೇಲೆ ತನ್ನಿಕ್ಕಿಂತ ದೊಡ್ಡದಾಗಿರೋ ಮೀನುಗಳನ್ನ ನೋಡಿದ್ರೆ ಸಾಕು ಅದಕ್ಕೆ ಹೆದೆ ಥಸಕ್ಕನ್ನುತ್ತಿತ್ತು, ತುಂಬ ಹೆದರ್ಕೊಳ್ತಾ ಇತ್ತು. ಅದೇ ಭಯದಿಂದ ಪಾಪ ನಮ್ಮ ಮಿನಿ ಯಾವಾಗ್ಲೂ ತನ್ನ ಮನೆ ಹತ್ರ ಇರೋ ಒಂದು ಸಣ್ಣ ಜಾಗದಲ್ಲೇ ಈಜಾಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡಿರ್ತಿತ್ತು. ಅಷ್ಟು ದೊಡ್ಡ ಸಮುದ್ರವನ್ನ ಪೂರ್ತಿಯಾಗಿ ನೋಡ್ಬೇಕು ಅನ್ನೋ ಆಸೆ ಇದ್ರೂ ಅದಕ್ಕೆ ಧೈರ್ಯನೇ ಬರ್ತಾ ಇರ್ಲಿಲ್ಲ. ಹೀಗೆ ಇರ್ಬೇಕಾದ್ರೆ ಒಂದಿನ ಮಿನಿಯಮ್ಮ ಪ್ರೀತಿಯಿಂದ ಕರೆದು ಹೇಳಿದ್ಲು, ಮಿನಿ ಕಂದ, ನೀನು ಈ ದೊಡ್ಡ ಸಮುದ್ರವನ್ನೊಮ್ಮೆ ನೋಡ್ಬೇಕು. ಇಲ್ಲಿ ನೋಡೋಕೆ ಎಷ್ಟೆಲ್ಲ ಅದ್ಭುತವಾದ ಜಾಗಗಳಿದೆ ಗೊತ್ತಾ? ಅದಕ್ಕೆ ಮಿನಿ ತನ್ನ ಪುಟಾಣಿ ಧ್ವನಿಯಲ್ಲಿ ಹೆದರ್ಕೊಂಡೇ ಹೇಳಿತು, ಅಮ್ಮ ಬೇಡಮ್ಮ, ನನಗಾಗಲ್ಲ, ಹೊರಗಡೆ ಹೋದ್ರೆ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ, ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳಿ ಅಮ್ಮನ ಹಿಂದೆ ಅಡುಕೊಳ್ತು. ಅಯ್ಯೋ ಪಾಪ ಮಿನಿ ಅಲ್ವಾ, ತನ್ನ ಭಯವನ್ನ ಅದು ಹೇಗೆ ಗೆಲ್ಲಬಹುದು, ಏನ್ತಾನೇ ಬಾಳಬಹುದು? ಆದ್ರೆ ಒಂದಿನ ಏನಾಯ್ತು ಗೊತ್ತಾ? ಮಿನಿ ಮನಸ್ಸಲ್ಲೇ ಒಂದು ಗಟ್ಟಿ ನಿರ್ಧಾರ ಮಾಡ್ತು. ಛೇ, ನಾನು ಹೀಗೆ ಯಾವಾಗ್ಲೂ ಹೆದರ್ಕೊಂಡು ಕೂರೋದು ಸರಿಯಿಲ್ಲ, ನಾನು ಹೊರಗಡೆ ಹೋಗ್ಬೇಕು, ಆಟ ಆಡಬೇಕು ಅಂತ ಅಂದ್ಕೊಂಡು ತನ್ನಲ್ಲಿದ್ದ ಧೈರ್ಯವೆಲ್ಲ ಒಂದ್ಕಡೆ ಸೇರಿಸ್ತು. ಹೀಗೆ ಅನ್ಕೊಂಡು ಅದು ಮೆಲ್ಲಗೆ, ಸ್ವಲ್ಪ ಭಯದಿಂದ ಮೈ ನಡುಗಿದ್ರೂ ಪರವಾಗಿಲ್ಲ ಅಂತ ಒಂದೊಂದೇ ಹೆಜ್ಜೆ ಒಂದೊಂದೇ ಈಜು ಮುಂದೆ ಹಾಕ್ತಾ ತಾನು ಯಾವತ್ತೂ ಹೋಗದಿದ್ದ ಆ ದೊಡ್ಡ ಸಮುದ್ರದ ಕಡೆಗೆ ಸಾಗಿತು. ಸ್ವಲ್ಪ ದೂರ ಹೋಗಿದ್ದಷ್ಟೇ ಅಷ್ಟ್ರಲ್ಲಿ ದೊಡ್ಡ ದೊಡ್ಡ ಅಲೆಗಳು ಶೋಯಿ ಅಂತ ಶಬ್ದ ಮಾಡ್ಕೊಂಡು ಬರಕ್ ಶುರು ಮಾಡಿದ್ವು. ಅಬ್ಬಾ, ಅದನ್ನ ನೋಡಿ ಮಿನಿಗೆ ಒಂದು ಕ್ಷಣಕ್ಕೆ ಜೀವವೇ ಬಾಯಿಗೆ ಬಂದಂತಾಯಿತು. ಅದರ ಪುಟಾಣಿ ಹೃದಯ ಡಬ್ 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 ಅಂತ ಜೋರಾಗಿ ಬಡ್ಕೊಳ್ತಾ ಇತ್ತು. ಆದ್ರೆ ನೋಡಿ, ಈ ಸಾರಿ ಮಿನಿ ಹಿಂದೆ ಹೋಗ್ಲಿಲ್ಲ. ಧೈರ್ಯವಾಗಿ ನಿಂತು ತನ್ನಮ್ಮ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ಆ ಅಲೆಗಳ ಜೊತೆಯಲ್ಲೇ ಈಜುತ್ತಾ ಮುಂದೆ ಹೋಯ್ತು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋ ಅಷ್ಟರಲ್ಲಿ ಮಿನಿಗೆ ಆ ದೊಡ್ಡ ಸಮುದ್ರದಲ್ಲಿ ಈಜೋದು ತುಂಬನೇ ಸುಲಭ ಅನಿಸ್ತು. ಅದರ ಭಯವೆಲ್ಲ ಎಲ್ಲೋ ಮಾಯವಾಗೋಗಿತ್ತು. ಅರೆ, ಅದರ ಕಣ್ಮುಂದೆ ಬಣ್ಣ ಬಣ್ಣದ ಮೀನುಗಳು, ಸುಂದರವಾದ ಗಿಡಗಳು, ಹೀಗೆ ಒಂದು ಹೊಸ ಪ್ರಪಂಚವೇ ತೆರೆದುಕೊಂಡಿತ್ತು. ಅಲ್ಲಿ ಅದಕ್ಕೆ ತನ್ನ ಹಾಗೇನೇ ಇರೋ ಬೇರೆ ಬೇರೆ ಬಣ್ಣದ ಎಷ್ಟೊಂದು ಹೊಸ ಸ್ನೇಹಿತರು ಸಿಕ್ಕರು. ಅವರೆಲ್ಲರ ಜೊತೆ ಸೇರಿ ಆಟ ಆಡ್ತಾ ಓಡಾಡ್ತಾ ಮಿನಿಗೆ ಎಲ್ಲಿಲ್ಲದ ಸಂತೋಷ. ಆಗ ಮಿನಿ ಖುಷಿಯಿಂದ ಜೋರಾಗಿ ಕೂಗಿ ಹೇಳಿತು, ಅಬ್ಬಾ, ನೋಡಿದ್ರ, ನಾನು ನನ್ನ ಭಯವನ್ನೇ ಗೆದ್ಬಿಟ್ಟೆ. ಈ ಸಮುದ್ರ ಎಷ್ಟು ಅದ್ಭುತವಾಗಿದೆ. ಹಾಗಾದ್ರೆ ಈ ಕಥೆಯಿಂದ ನಾವೇನು ಕಲಿತ್ವಿ ಮಕ್ಕಳೇ? ಯಾವಾಗ್ಲೂ ನಮ್ಮೇಲೆ ನಮ್ಗೆ ನಂಬಿಕೆ ಇರಬೇಕು. ನೋಡಿ, ನಾವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ರೆ ಏನನ್ನ ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ಮನಸ್ಸಿನಲ್ಲಿರೋ ಭಯವನ್ನ ನಾವು ಧೈರ್ಯದಿಂದ ಎದುರಿಸಿದರೆ ಈ ದೊಡ್ಡ ಜಗತ್ತನ್ನೇ ಗೆದ್ಬಿಡ್ಬೋದು. ಮಿನಿಯ ಈ ಥರ ಧೈರ್ಯ ಮಾಡಿದ್ರೆ ಈ ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆ ವಿಷಯಗಳನ್ನ ನೋಡ್ಬೋದು ಅಲ್ವಾ ಮಕ್ಕಳೇ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.